ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ ಹಾಗೂ ಪ್ರಣಾಮಗಳು. ಹಾಗೆಯೇ ಮಹಾವತಾರ್ ಬಾಬಾಜಿ ಅವರಿಗೂ ಹಾಗೂ ಪತ್ರಿಜಿ ಗುರುಗಳಿಗೂ ಹಾಗೂ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೂ ಹಾಗೂ ನನ್ನ ತಂದೆ ತಾಯಿಗಳಿಗೂ ಎಲ್ಲ ಆತ್ಮಬಂಧುಗಳಿಗೆ ಹಾಗೂ ನನಗೆ ಮಾರ್ಗದರ್ಶನ ತೋರಿಸಿದಂತ ನನ್ನ ಎಲ್ಲಾ ಗುರುಗಳಿಗೂ ಅನಂತವಾದ ಪ್ರಣಾಮಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸವನ್ನು ತೆಗೆದುಕೊಳ್ತಾ ಇದ್ದೇನೆ. ಇವತ್ತು ನಾ ಮನೆ ಮದ್ದು ಅಂತ ಬಂದಿಲ್ಲ, ಆರೋಗ್ಯ ಮಾಹಿತಿ ಅಂತ ಕೊಡ್ತೀನಿ ಸ್ವಲ್ಪ. ಯಾಕಂದ್ರೆ ಪ್ರತಿ ಸರಿನೂ ಮನೆ ಮದ್ದು ಕೊಡ್ತಾ ಇದೀನಿ, ಸ್ವಲ್ಪ ಚೇಂಜ್ ಮಾಡ್ಕೊಂಡಿರ್ತಾರೆ. ಹಾಗಾದ್ರೆ ನಾನು ಇವತ್ತು ತಗೊಂಡಿರೋ ವಿಷಯ ವಿಭೂತಿಯಲ್ಲಿದೆ ಆರೋಗ್ಯದ ಗುಟ್ಟು ಅಂತ ನಾನು ತಗೊಂಡಿರೋದು. ಎಲ್ಲರಿಗೂ ಗೊತ್ತಿದೆ, ವಿಭೂತಿ ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲ ಸಂಪ್ರದಾಯದವರು ಬಳಸ್ತಾ ಇರ್ತಾರೆ. ಅಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ವಿಭೂತಿ ಅಂದ್ರೆ ಒಂದು ವಿಶೇಷ ಸ್ಥಾನವಿದೆ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಮನೆಗಳಲ್ಲಿ ಪ್ರತಿದಿನ ಕಾಣುವ ಒಂದು ಚಿಕ್ಕ ಬೂದಿ ಅಂತ ನಾವು ಅದನ್ನ ವಿಭೂತಿ ಅಂತ ಕರಿತೀವಿ. ಆದ್ರೆ ಇದು ಕೇವಲ ಬೂದಿ ಅಲ್ಲ, ಇದು ಆಧ್ಯಾತ್ಮಿಕ ಶಕ್ತಿಯ ಶುದ್ಧತೆಯ ಮತ್ತು ಜೀವಶಕ್ತಿಯ ಸಂಕೇತ ಅಂತ ಹೇಳ್ತೀವಿ. ನಮ್ಮ ಪೂರ್ವಜರು ವಿಭೂತಿಯನ್ನು ದೇಹಕ್ಕೆ ಮಾತ್ರವಲ್ಲ, ಮನಸ್ಸಿಗೂ ಆರೋಗ್ಯಕ್ಕೂ ಕೂಡ ಒಂದು ಜೀವನ ರಹಸ್ಯ ಅಂತ ನೋಡ್ತಾ ಇದ್ರು. ಅದಕ್ಕಾಗಿ ಅಂದ್ರೆ ಹೇಗೆ ಅಂದ್ರೆ ನಮ್ಮ ಪಾಪಗಳನ್ನು ನಾಶ ಮಾಡಲು ಹಾಗೂ ಪಾಪಗಳನ್ನ ನಾಶ ಮಾಡ್ಬೇಕು ಹಾಗೂ ಆಶೀರ್ವಾದ ಮಾಡ್ಬೇಕು ಅಂತ ದೇವರನ್ನು ಸ್ಮರಿಸಲು ಪ್ರಾರ್ಥನೆ ಮಾಡ್ಬೇಕಾದ್ರೆ ಹಣೆ ಹಾಗೂ ದೇಹದ ವಿವಿಧ ಭಾಗಗಳಿಗೆ ಹಚ್ಚಿಕೊಂಡು ಅದನ್ನ ವಿಭೂತಿಯನ್ನು ಪವಿತ್ರತೆಯ ಒಂದು ಸಂಕೇತ ಅಂತ ಗುರ್ತಿಸ್ಕೊಳ್ತಾ ಇದ್ರು. ಅಂದ್ರೆ ಇದು ನಾವೊಂದು ಸುಟ್ಟ ಬೂದಿ ಅಂತ ತಿಳ್ಕೊಬಾರ್ದು. ಅಂದ್ರೆ ಇದರಲ್ಲಿ ವಿಭೂತಿಯಲ್ಲಿ ಅನೇಕ ಔಷಧಿಯ ಗುಣಗಳು ಕೂಡ ಇದೆ. ಅಂದ್ರೆ ಇದರಲ್ಲಿ ಹಾಲು, ತುಪ್ಪ, ಜೇನುತುಪ್ಪ ಜೊತೆಗೆ ಹಸುವಿನ ಸಗಣಿಯನ್ನು ಉಪಯೋಗಿಸಿ ಮಾಡಿದಂತಹ ಒಂದು ಬೂದಿ, ಸುಟ್ಟು ಮಾಡಿದಂತಹ ಒಂದು ವಿಭೂತಿ. ಅದಕ್ಕೆ ಪವಿತ್ರ ವಿಭೂತಿ ಎಂದು ಕರೀತಾ ಇರ್ತಾರೆ. ಅಂದ್ರೆ ಅದಕ್ಕೋಸ್ಕರ ಅದಕ್ಕೊಂದಷ್ಟು ಶಕ್ತಿ ಇದೆ ಅಂತ ಹೇಳ್ಬೋದು. ಅಂದ್ರೆ ಹೇಗೆ ಅಂದ್ರೆ ಇದು ವಿಭೂತಿ ಅಂದ್ರೆ ಪಂಚಭೂತಗಳ ಶುದ್ಧೀಕರಣ ಅಂತ ಕರೀತಾರೆ. ಅಂದ್ರೆ ಬೆಂಕಿಯಿಂದ ಹುಟ್ಟುವುದು ಭಸ್ಮ, ಬೆಂಕಿ ಅಂದ್ರೆ ಪವಿತ್ರ ಶಕ್ತಿಯ ತತ್ವ ಅಂತ ಕರೀತಾರೆ. ಅಂದ್ರೆ ನಮ್ಮ ದೇಹಕ್ಕೆ ಅದನ್ನು ಹಚ್ಚಿದಾಗ ವಾಯು ತತ್ವ ಶುದ್ಧ ಆಗುತ್ತೆ, ಅಗ್ನಿ ತತ್ವ ಚುರುಕಾಗುತ್ತೆ, ಜಲತತ್ವ ಸಮಾಗಮ ಆಗುತ್ತೆ, ಪೃಥ್ವಿ ತತ್ವದ ಭಾರ ಕಡಿಮೆ ಆಗುತ್ತೆ, ಆಕಾಶ ತತ್ವದಲ್ಲಿ ಶಾಂತಿ ಮೂಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದು ಯೋಗ, ಆಯುರ್ವೇದ ಮತ್ತು ಆಧ್ಯಾತ್ಮ ಅಂದ್ರೆ ಮೂರಕ್ಕೂ ಕೂಡ ಎಲ್ಲದಕ್ಕೂ ಒಂದು ಸಂಬಂಧಿಸಿದ ಒಂದು ಅದ್ಭುತವಾದ ಗುಟ್ಟು ಅಂತ ಹೇಳ್ತಾರೆ. ಹಾಗಾದ್ರೆ ಅಂದ್ರೆ ಹಿಂದೂ ಧರ್ಮ ಅಂತಂದ್ರೆ ಎಲ್ಲ ಧರ್ಮ, ಇದರಲ್ಲಿ ಸ್ವಲ್ಪ ಶೈವ ಸಂಪ್ರದಾಯ ಬಹಳ ಮಹತ್ವವನ್ನು ಅಂದ್ರೆ ಇದನ್ನ ಮಹತ್ವವಾಗಿ ಹೊಂದಿದ್ದಾರೆ ಅಂತ ಹೇಳ್ಬೇಕು. ಅಂದ್ರೆ ಇವರು ಹಲವು ಆಯಾಮಗಳಲ್ಲಿ ಅದನ್ನು ಉಚ್ಕೊಳ್ತಾರೆ. ಅಂದ್ರೆ ಇದೊಂದು ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತ ಅಂತ ನೋಡ್ತಾರೆ. ಭಸ್ಮವನ್ನು ಸಾಮಾನ್ಯವಾಗಿ ಹಸುವಿನ ಸಗಣಿ, ಅಂದ್ರೆ ಕಟ್ಟಿಗೆ ಅಥವಾ ಯಜ್ಞದ ಅಗ್ನಿಯಲ್ಲಿ ಸುಟ್ಟ ಪವಿತ್ರ ವಸ್ತುಗಳಿಂದ ತಯಾರಿಸಲಾಗುತ್ತೆ. ಈಗ ನೋಡಿ, ಯಜ್ಞ ಯಾಗಾದಿ ಎಲ್ಲ ಮಾಡ್ಬೇಕಾದ್ರೆ ಅಲ್ಲಿ ಅಂದ್ರೆ ಶುದ್ಧವಾದ ಕಡ್ಡಿಗಳನ್ನು ಹಾಕಿರ್ತಾರೆ. ಅಂದ್ರೆ ಉದಾಹರಣೆಗೆ ಇರ್ಬೋದು, ಈಗ ಆಲದ ಮರದ ಕಡ್ಡಿ ಇರ್ಬೋದು, ಪೀಪಲ್ ಮರದ ಕಡ್ಡಿ ಇರ್ಬೋದು, ಬೇವಿನ ಕಡ್ಡಿ ಇರ್ಬೋದು, ಅಥವಾ ತುಳಸಿ ಕಡ್ಡಿ ಇರ್ಬೋದು. ಒಂದೊಂದು ಹೋಮವನ್ನು ಮಾಡ್ಬೇಕಾದ್ರೆ ಒಂದೊಂದು ತರದ ಅಂದ್ರೆ ಒಂದೊಂದು ತರ ಕಟ್ಟಿಗೆಗಳನ್ನು ಉಪಯೋಗಿಸಿ ಮಾಡ್ತಾ ಇರ್ತಾರೆ. ಅದಕ್ಕೆ ಅದೆಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಮಾಡಿ ಅಥವಾ ನಮ್ಮ ಮನೆಯಲ್ಲಿ ಮಾಡಿ ಅದೆಲ್ಲ ಒಂದು ಯಾಗ ಮಾಡಿದಾಗ ಅಲ್ಲಿ ಸಿಗುವಂತ ಬೂದಿ ಕೂಡ ಅದು ಪವಿತ್ರತೆಯ ಸಂಕೇತ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಅನೇಕ ಅಂದ್ರೆ ಪ್ರಕೃತಿಯಿಂದ ಸಿಗುವಂತ ವಸ್ತುಗಳಿಂದನೇ ತಯಾರಿಸಲಾಗಿರುತ್ತೆ. ಅದು ಅದಕ್ಕೆ ಅಷ್ಟು ವಿಶೇಷವಾಗಿದೆ. ಇನ್ನೊಂದು ಅಂದ್ರೆ ವಿಭೂತಿಯನ್ನು ತಯಾರಿಸಿ ಬೇಕಾದ್ರೆ ಶುದ್ಧ ದೇಸಿ ಹಸುವಿನ ಅಂದ್ರೆ ಸಗಣಿಯಿಂದ ತಯಾರಿಸ್ತಾರೆ. ಅದು ಅತಿ ಶುದ್ಧವಾಗಿದೆ. ಈ ನಮ್ಮ ಮನೆಯಲ್ಲೆಲ್ಲ ನಾವು ತುಂಬಾ ವರ್ಷದಿಂದ ಅದನ್ನೇ ನಾವು ಇವಾಗಲೂ ಕೂಡ ಅದನ್ನೇ ನಾವು ಮನೆಯಲ್ಲಿ ತಯಾರಿಸಿ ಉಪಯೋಗಿಸ್ತೀವಿ. ವಿಭೂತಿ ಅಂದ್ರೆ ಶುದ್ಧ ದೇಶಿ ಹಸುವಿನ ಸಗಣಿ ಮತ್ತು ಗೋಮೂತ್ರ ಮತ್ತೆ ಅದರಲ್ಲಿರೋ ಅಂದ್ರೆ ತುಪ್ಪವನ್ನು ಬಳಸಿ ಅದನ್ನು ಸುಟ್ಟು ಮಾಡುವ ಒಂದು ವಿಧಾನ ಇದೆ. ಅದು ಒಂದು ದೊಡ್ಡ ಸಬ್ಜೆಕ್ಟ್. ನಾವು ಇವತ್ತು ತುಂಬಾ ಚಿಕ್ಕದಾಗಿ ನಾನು ತಗೊಳ್ತಾ ಇದ್ದೀನಿ. ಅಂದ್ರೆ ಅದರಿಂದ ಮಾಡಿದ ಭಸ್ಮವನ್ನು ವಿಭೂತಿ ಅಂತ ನಾವು ಅದನ್ನು ಉಪಯೋಗಿಸ್ತೇವೆ. ಅದಕ್ಕೆ ಅದನ್ನು ಅಷ್ಟು ಶುದ್ಧವಾಗಿ ಉಪಯೋಗಿಸಿದ ಆರೋಗ್ಯದ ಒಂದು ಸಮಸ್ಯೆ ಬಂದಾಗ ಕೂಡ ನಾವು ಅದನ್ನು ಉಪಯೋಗಿಸಬಹುದು ಅಂತ ಹೇಳ್ತಾರೆ. ಅದಕ್ಕಾಗಿ ಎಲ್ಲ ಕಲ್ಮಶಗಳಿಂದ ಇದು ಮುಕ್ತವಾಗದು ಅಂತ ಹೇಳ್ತಾರೆ. ಅಗ್ನಿಯು ಪಾಪಗಳನ್ನು ಮತ್ತು ಅಶುದ್ಧತೆಯನ್ನು ಸುಡುತ್ತದೆ, ಆದ್ದರಿಂದ ಭಸ್ಮವು ಶುದ್ಧತೆಯ ಸಂಕೇತವಾಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಅಳಿವು ಮತ್ತು ನಶ್ವರತೆಯ ಜ್ಞಾಪಕ ಅಂತ ಭಸ್ಮವು ಎಲ್ಲವೂ ಕೊನೆಗೆ ಬೂದಿಯಾಗಿ ಮಾರ್ಪಾಡುತ್ತೆ ಅಂತ ಹೇಳ್ತಾರೆ.
ಇದು ಜೀವನದ ನಶ್ವರತೆಯನ್ನು ಜೊತೆಗೆ ಮನುಷ್ಯ ದೇಹವು ಅಂದ್ರೆ ಅಶಾಶ್ವತವಾದವನ್ನು ತಿಳಿಸುತ್ತದೆ. ಭಸ್ಮವನ್ನು ನಾವು ಧರಿಸೋದ್ರಿಂದ ನಾವು ಅಹಂಕಾರ, ಲೌಕಿಕ ಆಸೆಗಳು ಮತ್ತು ಭೌತಿಕ ಬಂಧನಗಳಿಂದ ಕೂಡ ನಾವು ಮುಕ್ತರಾಗಬಹುದು ಅಂತ ಹೇಳ್ತಾರೆ. ಅನೇಕ ಅಂದ್ರೆ ಹಿಂದಿನವ್ರು ನಂಬ್ಕೋಬಹುದು, ಅನೇಕ ಪಾಪ ಮತ್ತು ನಾವು ಏನೋ ಅಂದ್ರೆ ಬೇಡದ ಕೆಲಸ ಮಾಡೋದ್ರಿಂದ ನಾವು ಮುಕ್ತರಾಗಬಹುದು ಅಂತ, ಮುಕ್ತರಾಗ್ಲಿಕ್ಕೆ ಇದು ಪ್ರೇರೇಪಿಸುತ್ತೆ ಅಂತ ಹೇಳ್ತಾರೆ. ಇದು ಶಿವನಿಗೆ ಒಂದು ಸಂಕೇತ ಅಂತ ಹೇಳ್ತಾರೆ. ಅಂದ್ರೆ ಭಸ್ಮವು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಶಿವನು ತನ್ನ ದೇಹಕ್ಕೆ ಭಸ್ಮವನ್ನು ಲೇಪಿಸಿಕೊಳ್ತ, ಇದು ಶಿವನ ವೈರಾಗ್ಯ ಮತ್ತು ತ್ಯಾಗ ಮತ್ತು ಎಲ್ಲವನ್ನು ಮೀರಿದ ಶಕ್ತಿಯ ಸಂಕೇತ ಅಂತ ಹೇಳ್ತಾರೆ. ಅದಕ್ಕೆ ಶಿವನನ್ನು ಆರಾಧಿಸುವವರು ಭಸ್ಮವನ್ನು ಧರಿಸುವ ಶಿವನೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ರುದ್ರನ ಅಂದ್ರೆ ಆ ರುದ್ರಾವತಾರ ಏನ್ ಹೇಳ್ತೀವೋ, ಶಿವನ ಒಂದು ಅದನ್ನ ಪಡೆಯಲು ಅನುಕೂಲವಾಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಇದು ಆಧ್ಯಾತ್ಮಿಕ ಮತ್ತು ಶಕ್ತಿಯ ರಕ್ಷಣೆ ಅಂತ ಕರೀತಾರೆ. ಅಂದ್ರೆ ಭಸ್ಮವನ್ನು ನಾವು ಧರಿಸೋದ್ರಿಂದ ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ ಹೆಚ್ಚಾಗುತ್ತೆ ಮತ್ತು ನಕಾರಾತ್ಮಕ ಭಾವನೆಗಳಿಂದ ನಾವು ದೂರ ಇರುವುದು, ಅಂದ್ರೆ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಅಂದ್ರೆ ನಾವು ಹಣೆಯ ಮೇಲೆ ಇಡ್ತೀವಿ, ತ್ರಿಪುಂಡ್ರ ಅಂತ ಕರೀತಾರೆ. ನಾವು ಹಣೆಯ ಮೇಲೆ ಆಜ್ಞಾ ಚಕ್ರದ ಮಧ್ಯೆ ಇಡ್ತೀವಿ. ಆಜ್ಞಾ ಚಕ್ರದ ಮೇಲೆ ಇಟ್ಟಾಗ ನಮ್ದು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಕೂಡ ನಮ್ಗೆ ಅಲ್ಲಿ ಪ್ರೆಸ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ನಾವು ಪ್ರೆಸ್ ಮಾಡಿನೇ ಹಚ್ಕೊಳ್ಳೋದು. ಹಿಂಗ್ ಹಚ್ಲಿಕ್ಕೆ ಆಗಲ್ವಲ್ಲ, ಅದು ಆಜ್ಞಾ ಚಕ್ರ ಅವಾಗ ಆಕ್ಟಿವ್ ಆಗುತ್ತೆ. ಅಂದ್ರೆ ಭ್ರೂ ಮಧ್ಯೆ ಹಚ್ಚಿದಾಗ ಆಗ ನಮ್ಗೆ ಶಾಂತಿ ಅದೊಂದು ಸಂಕೇತ ಬರುತ್ತೆ. ಮತ್ತೆ ಅಂದ್ರೆ ನಾವೊಂದು ಅಂದ್ರೆ ಪರಿಪೂರ್ಣ ಅಂತ ಅನ್ಸೋಗುತ್ತೆ. ಅಂದ್ರೆ ದೈವತ್ವದ ಭಾವನೆ ಜಾಸ್ತಿ ಆಗುತ್ತೆ, ಆಧ್ಯಾತ್ಮಿಕವಾಗಿ ನಾವು ಬೆಳಿಲಿಕ್ಕೆ ಅಂದ್ರೆ ಪೂರಕವಾಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಗ್ರಹಣ ಶಕ್ತಿ ಮತ್ತು ಮನಸ್ಸಿನ ನಿಯಂತ್ರಣ ಅಂತ ಹೇಳ್ತಾರೆ. ಭಸ್ಮವನ್ನು ದೇಹದ ಕೆಲವು ನಿರ್ದಿಷ್ಟ ಭಾಗಗಳಿಗೆ, ವಿಶೇಷವಾಗಿ ಆಜ್ಞಾಚಕ್ರ ಮತ್ತು ಅನಾಹತ ಚಕ್ರ ಇರ್ಬೋದು, ಅಂದ್ರೆ ಮತ್ತೆ ವಿಶುದ್ಧ ಚಕ್ರ, ಅಂದ್ರೆ ಅಲ್ಲೆಲ್ಲ ಹಚ್ಚಿದಾಗ ನಮ್ಗೆ ಗ್ರಹಣ ಶಕ್ತಿ ಜಾಸ್ತಿ ಆಗುತ್ತೆ. ಗಂಟಲಿನ ಏನಾದ್ರು ಸಮಸ್ಯೆ ಇದ್ರೆ ಹೋಗುತ್ತೆ, ಗಂಟಲಿನ ಶುದ್ಧತೆ ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ ವಾಣಿ ಅಂತ ನಾವ್ ಏನ್ ಹೇಳ್ತೀವ, ವಾಕ್ ಅಂತ ಏನ್ ಮಾತಾಡ್ತೀವಲ್ಲ, ಅದು ಅಂದ್ರೆ ಚೆನ್ನಾಗಾಗುತ್ತೆ, ಮಧುರವಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಅದನ್ನು ನಾವು ಶುದ್ಧೀಕರಿಸ್ಲಿಕ್ಕೆ ಇದನ್ನ ನಾವು ಬಳಸ್ತೀವಿ ಅಂತ ಹೇಳ್ತಾರೆ. ಮತ್ತು ಪಾಪ ಅಂದ್ರೆ ಹಿಂದಿನವ್ರೆ ಅಂದ್ರೆ ಇದನ್ನ ಅಂದ್ರೆ ಒಂದು ಭಕ್ತಿವಾಗಿ ನಾವು ನೋಡೋದಾದ್ರೆ ಪಾಪ ನಿವಾರಣೆ ಮತ್ತು ಮೋಕ್ಷದ ಒಂದು ಸಾಧನೆ ಅಂತ ಹೇಳ್ತಾರೆ. ಸ್ಕಂದ ಪುರಾಣಗಳಂತಹ ಗ್ರಂಥಗಳಲ್ಲಿ ಭಸ್ಮದ ಮಹತ್ವನ ಅಂದ್ರೆ ತುಂಬಾ ಒಂದು ಮಹತ್ವವಾಗಿ ವಿವರಿಸಿದ್ದಾರೆ. ಅಂದ್ರೆ ಬ್ರಹ್ಮಕುಂಡದಿಂದ ಉತ್ಪತ್ತಿಯಾಗುವ ಭಸ್ಮವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ್ರೆ ಅದು ಇಡೀ ಭೂಮಿಯನ್ನು ದಾನ ಮಾಡಿದಷ್ಟು ಫಲ ಸಿಗುತ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ಭಸ್ಮವನ್ನು ಧರಿಸುವುದರಿಂದ ಪಾಪಗಳು ನಿವಾರಣೆಯಾಗಿ ಶಿವನ ಸಾನ್ನಿಧ್ಯ, ಅಂದ್ರೆ ಅವನ ಒಂದು ನಾವು ಅಂದ್ರೆ ಅವನ ಒಂದು ಸಾನ್ನಿಧ್ಯವನ್ನು, ಅವನ ಒಂದು ಅಂದ್ರೆ ಶಕ್ತಿಯನ್ನು ನಾವು ಕೂಡ ಪಡೆಯುವೆಂಬ ನಂಬಿಕೆ ಕೂಡ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಂದ್ರೆ ಇದಕ್ಕೆ ಅಷ್ಟೊಂದು ಮಹತ್ವವಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ನಾವು ಇದನ್ನ ಅಂದ್ರೆ ನಾವು ಯಾವ ತರ ಅದನ್ನ ಉಪಯೋಗಿಸ್ಬೋದು ಅಂದ್ರೆ, ಇದು ದೇಹದ ಒಂದು ಒತ್ತಡವನ್ನು ಕೂಡ ಅಂದ್ರೆ ಕದಗಿಸುತ್ತೆ ಹೇಳ್ತಾರೆ. ಅಂದ್ರೆ ವಿಭೂತಿ ದೇಹಕ್ಕೆ ತಗುಲಿದಾಗ ನರಮಂಡಲ ಶಾಂತವಾಗುತ್ತೆ, ಮನಸ್ಸಿನ ಒತ್ತಡ ಹಾರಿ ಹೋಗುತ್ತೆ, ಚಿಂತನೆ ನಿಧಾನವಾಗಿ ಸಮತೋಲನಗೊಳ್ಳುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಅನೇಕರು ನಿದ್ರೆ ಬರೋದು ಅಂದ್ರೆ ನಿದ್ದೆ ಯಾರಿಗೆ ಸಮಸ್ಯೆ ಇರುತ್ತೋ ಅವರು ಬರಲ್ವೋ ಅವರು ಸಾಮಾನ್ಯವಾಗಿ ಆಜ್ಞಾ ಚಕ್ರದ ಮಧ್ಯೆ ಒಂದ್ ಸ್ವಲ್ಪ ವಿಭೂತಿ ಹಚ್ಕೊಂಡು ಮತ್ತೆ ಹೊಟ್ಟೆಯ ಕೆಳಭಾಗಕ್ಕೆ ಹಚ್ಕೊಂಡು ಮಲ್ಕೊಳ್ತಾರೆ. ಅದು ನಿದ್ದೆ ಅಂದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹಣೆಗೆ ಹಚ್ಚಿಕೊಳ್ಳುವ 3 ಗೆರೆಯ ಸಂಕೇತ ಏನ್ ಸೂಚಿಸುತ್ತೆ ಅಂದ್ರೆ 3 ಗೆರೆಯಲ್ಲಿ ನಾವು ಹಾಕೊಳ್ಳೋದು, ಮೊದಲನೇ ಸಾಲು ಅದು ಅಹಂ ಅನ್ನು ನಾವು ತೆಗೆದುಹಾಕುತ್ತೆ ಅಂತ ಹೇಳ್ತಾರೆ. ಎರಡನೇ ಸಾಲು ಅಂದ್ರೆ ಆಜ್ಞಾವನ್ನು ತೆಗೆದು ಹಾಕುತ್ತೆ, ಅಂದ್ರೆ ಆಜ್ಞೆ ಮಾಡೋದು ಈ ತರ ಅದು ಅಂದ್ರೆ ಒಂಥರ ಅಹಂ ಅದು ತೆಗೆದುಹಾಕುತ್ತೆ ಅಂತ. ಮೂರನೇ ಸಾಲು ಕೆಟ್ಟ ಕರ್ಮಗಳನ್ನು ತೆಗೆದು ಹಾಕುವುದು ಅಂತ ಹೇಳ್ತಾರೆ. ಅದಕ್ಕಾಗಿ ಭಸ್ಮ ಏನ್ ತಿಳಿಸುತ್ತಂದ್ರೆ, ನಾವು ಅಂದ್ರೆ ಸುಳ್ಳುಗಳನ್ನು ದೇಹದೊಂದಿಗೆ, ಸುಳ್ಳು ಕಪಟ ಮೋಸ ಅದನ್ನು ನಮ್ಮ ದೇಹದೊಂದಿಗೆ ಸುಡಬೇಕು. ಜನ್ಮ ಮತ್ತು ಮರಣ ಮಿತಿಯಿಂದ ಮುಕ್ತರಾಗಬೇಕು ಅಂತ ತಿಳಿಸುತ್ತೆ. ಹಾಗಾದ್ರೆ ಇದು ಮತ್ತೆ ಏನೇನಕ್ಕೆ ಅದು ಉಪಯೋಗ ಆಗುತ್ತೆ ಅಂತ ನೋಡೋಣ. ವಿಭೂತಿ ನೈಸರ್ಗಿಕ ಡಿಟಾಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ ಇರುವ ಅನಗತ್ಯ ಉಷ್ಣ, ಅಂದ್ರೆ ಯಾವ ಅತಿಯಾಗಿ ಹೀಟ್ ಆದಾಗ ಅದನ್ನು ನಮಗೆ ಅಂದ್ರೆ ತಂಪಾಗ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ವಿಭೂತಿ ಹಚ್ಚಿದಾಗ ದೇಹದ ಮೇಲೆ ಒಂದು ಸಣ್ಣ ಆಲ್ಕಲೈನ್ ಲೇಪ ಉಂಟಾಗುತ್ತೆ, ಅದು ಚರ್ಮದ pH ಸಮತೋಲನ ಇಟ್ಟಂತೆ, ಅಂದ್ರೆ ಅಗ್ನಿಯ ಹೆಚ್ಚುವಳಿ ಅನ್ನೋದು ನಮ್ಗೆ ಕಡಿಮೆ ಆಗುತ್ತೆ, ಅಂದ್ರೆ ದೇಹಕ್ಕೆ ತಂಪಾಗುತ್ತೆ ಅಂತ. ಯಾರಿಗಾದ್ರೂ ಅತಿಯಾಗಿ ಪಿತ್ತ ಆಗಿದ್ರೆ ಅದನ್ನ ನಾವು ಅಂದ್ರೆ ಶುದ್ಧವಾಗಿ ನಾವು ಮನೆಯಲ್ಲೇ ತಯಾರಿಸಿದ ವಿಭೂತಿ ಇದ್ರೆ ನಾವು ನೀರಲ್ಲಿ ಕಳ್ಕೊಂಡ್ಕೊಂಡ
ಅತಿಯಾದ ಪಿತ್ತ ಆಗಿ ವಾಂತಿ ಆಗ್ತಾ ಇದ್ರೆ ಅದು ಕೂಡ ನಿವಾರಣೆ ಮಾಡುತ್ತೆ. ಚರ್ಮದ ಯಾವ್ದಾದ್ರು ಸಮಸ್ಯೆ ಇದ್ರೆ ಅಂದ್ರೆ ಚರ್ಮ ತುರಿಕೆ ಬರುತ್ತೆ, ಅತಿಯಾದ ಪಿತ್ತ ಆದಾಗ ನಮ್ಮ ದೇಹದಲ್ಲಿ ಚರ್ಮ ತುರಿಕೆ ಆಗುತ್ತೆ, ಅಲರ್ಜಿ ಅಂತ ಅದನ್ನ ನಾವು ಹಚ್ಚಿದಾಗ ಅದು ಕೂಡ ನಾಶ ಆಗುತ್ತೆ. ಮತ್ತೆ ನಾವು ಹೊಟ್ಟೆಗೆ ತಗೊಳ್ದೋದ್ರಿಂದ ವಿಭೂತಿಯನ್ನು ನಾವು ನೀರಲ್ಲಿ ಕಳ್ಕೊಂಡು ಕುಡಿಯೋದ್ರಿಂದ ತುಂಬಾ ಪಿತ್ತನಾಶಕಕ್ಕೆ ಅದು ಅದ್ಭುತವಾದ ಔಷಧಿ ಅಂತ ಹೇಳ್ಬಹುದು. ಮತ್ತೆ ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ, ಅತಿಯಾದ ಬೆವರು ಕೂಡ ಕಡಿಮೆ ಆಗುತ್ತೆ. ಚರ್ಮದ ರೋಗಗಳಿಗೆ ಇದು ರಾಮಬಾಣ ಅಂತ ಹೇಳುತ್ತೆ. ಅಂದ್ರೆ ವೈದ್ಯನಂತೆ, ಚರ್ಮದ ರೋಗಕ್ಕೆ ವೈದ್ಯನಂತೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಈ ವಿಭೂತಿಯನ್ನು ನಾವು ತಯಾರಿಸಬೇಕಾದ್ರೆ ಅಂದ್ರೆ ಅದನ್ನ ಸುಡಬೇಕಾದ್ರೆ ಅದಕ್ಕೆ ನಾವು ಅಂದ್ರೆ ಇದು ಬೇವು ಅಂದ್ರೆ ಕರಿಬೇವು ಇರ್ಬೋದು, ಬಿಲ್ವದು ಕಡ್ಡಿ ಇರ್ಬೋದು, ತುಳಸಿ ಕಡ್ಡಿ ಇರ್ಬೋದು, ಅನೇಕ ಪದಾರ್ಥಗಳನ್ನ ನಾವು ಅದನ್ನ ಉಪಯೋಗಿಸಿರ್ತೀವಿ. ಮತ್ತೆ ಗೋಮೂತ್ರವನ್ನು ಕೂಡ ಅದಕ್ಕೆ ಹಾಕಿರ್ತೀವಿ, ತುಪ್ಪ ಹಾಕಿರ್ತೀವಿ, ಗೋವಿನ ತುಪ್ಪವನ್ನು ಹಾಕಿ ಅದನ್ನ ಅದಕ್ಕೋಸ್ಕರ ಚರ್ಮಕ್ಕೆ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಏನಾದ್ರೂ ಅಂದ್ರೆ ಬ್ಯಾಕ್ಟೀರಿಯಾವನ್ನು ಕಡಿಮೆ ಮಾಡೋದು, ಮತ್ತೆ ಕೆಮ್ಮು ಇರ್ಬೋದು, ರ್ಯಾಷಸ್ ಅಂದ್ರೆ ಸ್ಕಿನ್ ಅಲ್ಲಿ ಏನಾದ್ರು ರ್ಯಾಷಸ್ ಇರ್ಬೋದು, ಅದು ಕೂಡ ಕಡಿಮೆ ಮಾಡುತ್ತೆ. ಅಲರ್ಜಿ ಅಂತ ಅಂದ್ರೆ ಕಾಯಿಲೆಗಳು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ಹಿಂದಿನ ಕಾಲದಲ್ಲಿ ಅದಕ್ಕೋಸ್ಕರ ಅಂದ್ರೆ ಚರ್ಮದ ಒಂದು ರಕ್ಷಣೆಗೋಸ್ಕರ ವಿಭೂತಿಯನ್ನು ಹಚ್ಕೊಳ್ತಾ ಇದ್ರು. ಮತ್ತು ಅವರು ಅಂದ್ರೆ ಅಷ್ಟು ದೇಸಿ ಹಸುವಿನ ತುಪ್ಪ ಅಂದ್ರೆ ದೇಸಿ ಹಸುವಿನ ಸಗಣಿಯಿಂದ ತಯಾರಿಸೋದಕ್ಕಿಂತ ಅವ್ರು ಅದನ್ನು ಅಂದ್ರೆ ತಿನ್ಲಿಕ್ಕೂ ಕೂಡ ಉಪಯೋಗಿಸ್ತಾ ಇದ್ರು. ಇವತ್ತು ಕೂಡ ನಮ್ಮ ಮನೆಯಲ್ಲಿ ನಾವು ಅಂದ್ರೆ ಭಸ್ಮವನ್ನು ಅಥವಾ ವಿಭೂತಿಯನ್ನು ನಾವು ಔಷಧಿ ರೂಪವಾಗಿ ತೆಗೆದುಕೊಳ್ತೀವಿ. ಯಾಕಂದ್ರೆ ಇವತ್ತಿಗೂ ಕೂಡ ನಾವು ಅದು ಸಂಪ್ರದಾಯದಂತೆ ನಾವು ಬೆಳೆಸ್ಕೊಂಡ್ಬಿಟ್ಟಿದ್ವಿ, ಮನೆಯಲ್ಲೇ ಶುದ್ಧವಾಗಿ ವಿಭೂತಿಯನ್ನು ತಯಾರಿಸ್ತೀವಿ. ಅದು ಅಷ್ಟು ನಾವು ಮನೆಯಲ್ಲಿ ತಯಾರಿಸುವ ವಿಭೂತಿ ಅಷ್ಟು ಬಿಳಿಯಾಗಿರುವುದಿಲ್ಲ, ಸ್ವಲ್ಪ ಬೂದು ಬಣ್ಣದಲ್ಲೇ ಇರುತ್ತೆ. ಯಾಕಂದ್ರೆ ನಾವು ಅದಷ್ಟು ಶುದ್ಧತೆಯಿಂದ ದೇಸಿ ಹಸುವಿನ ಅಂದ್ರೆ ಸಗಣಿಯನ್ನು ಉಪಯೋಗಿಸಿ ಅದರದ್ದ ಗೋಮೂತ್ರ ಅದರದ್ದೇ ತುಪ್ಪವನ್ನು ಉಪಯೋಗಿಸಿ ನಾವು ತಯಾರಿಸ್ತೇವೆ. ಅದಕ್ಕೆ ಅದರದ್ದೇ ಒಂದು 48 ದಿನ ಗೋಮಯದಲ್ಲಿ ಅಂದ್ರೆ ಗೋಮೂತ್ರದಲ್ಲಿ ಸಗಣಿಯನ್ನು ನೆನೆಸಿ ಆಮೇಲೆ ವಿವಿಧ ಈ ಬೇವಿನ ಕಡ್ಡಿ ಇರ್ಬೋದು ಅಥವಾ ಈ ಅಂದ್ರೆ ಚಂದನದ ಕಡ್ಡಿ ಹೇಳ್ಬೋದು, ಆಮೇಲೆ ಅಂದ್ರೆ ಅರಿಶಿಣದ ಒಂಚೂರು ಹಾಕಿ, ಮತ್ತೆ ಅದಕ್ಕೆ ಇದು ಅಂದ್ರೆ ಬೇವು ಒಂದು 5 ಇರುತ್ತಲ್ಲ, ಅರಳಿ ಮರದ ಕಡ್ಡಿ ಇರ್ಬೋದು, ಅನೇಕ ದ್ರವ್ಯಗಳನ್ನ ಹಾಕಿ ನಾವು ಅದನ್ನು ಮನೆಯಲ್ಲೇ ತಯಾರಿಸಿ ಕೊಡ್ತೇವೆ. ಅದಕ್ಕೋಸ್ಕರ ನಾವು ಇಂದಿಗೂ ಕೂಡ ಮನೆಯಲ್ಲಿ ಮಕ್ಕಳಿಗೆ ಏನಾದ್ರು ಪಿತ್ತದ ಸಮಸ್ಯೆ ಅದು ಮಕ್ಕಳು ಅಂತಲ್ಲ ನಾವು ಕೂಡ ಅದನ್ನು ನಾವು ಕುಡಿತೀವಿ. ಮತ್ತೆ ನಮ್ಮ ಚರ್ಮಕ್ಕೂ ಕೂಡ ನಾವು ಹಚ್ಕೊಳ್ತೀವಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಆದ್ರೆ ಈಗ ತಯಾರಿಸುವ ವಿಭೂತಿ ಎಲ್ಲ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಮನೆಯಲ್ಲಿ ತಯಾರಿಸುವ ವಿಭೂತಿ ಅಂದ್ರೆ ಅಷ್ಟು ಅದ್ಭುತವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅದೇ ರೀತಿ ಸೋಂಕುಗಳಿಂದ ರಕ್ಷಿಸಿಕೊಳ್ಳುವ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾರೆ. ವಿಭೂತಿ ಒಂದು ನೈಸರ್ಗಿಕ ಸಂರಕ್ಷಣಾ ಅಂತ ಹೇಳ್ಬೋದು. ಅಂದ್ರೆ ಇದರಲ್ಲಿ ಬಿಲ್ವಪತ್ರೆ, ತುಳಸಿ ಮಿಶ್ರಿತವಾಗಿ ನಾವು ಉಪಯೋಗಿಸೋದ್ರಿಂದ ಅತಿಯಾದ ತೇವಾಂಶವನ್ನು ಹೀರಿಕೊಂಡು ಚರ್ಮವನ್ನು ಒಣಗಿಸುತ್ತೆ. ಇದರ ಪರಿಣಾಮವಾಗಿ ಅದು ಶೀತ ಇರ್ಬೋದು, ಕೆಮ್ಮು ಇರ್ಬೋದು, ಗಂಟಲಿನ ಸೋಂಕು ಇರ್ಬೋದು, ಚರ್ಮದ ಫಂಗಸ್ ಇವುಗಳನ್ನು ತಡೆಯುತ್ತೆ ಅಂತ ಹೇಳ್ಬೋದು. ಅಂದ್ರೆ ಅದಕ್ಕೋಸ್ಕರ ವಿಭೂತಿಯಲ್ಲಿ ಅನೇಕ ಅಂದ್ರೆ ಹಾರ್ಮೋನ್ ಅನ್ನು ಸಮತೋಲನ ಮಾಡುತ್ತೆ, ನಿದ್ರೆಗೆ ಆತಂಕ ಕಡಿಮೆ ಮಾಡುತ್ತೆ. ಅದಕ್ಕೆಲ್ಲ ಕೂಡ ಈ ವಿಭೂತಿಯು ಧಾರಣೆ ಮಾಡೋದ್ರಿಂದ ಅಂದ್ರೆ ಧಾರಣೆ ಹೇಗ್ ಮಾಡ್ತೀವಿ ಅಂದ್ರೆ ನಮ್ಮ ಕೈಯಿಂದ ಅದು ಅಕ್ಯುಪ್ರೆಷರ್ ಪಾಯಿಂಟ್ ತರ ವರ್ಕ್ ಮಾಡುತ್ತೆ. ಬಿಳಿಯ ಸಂಕೇತ, ಬಿಳಿ ಅಂದ್ರೆ ಯಾವಾಗ್ಲೂ ಅಂದ್ರೆ ಶಾಂತಿಯ ಸಂಕೇತ, ಅಂದ್ರೆ ಏಕಾಗ್ರತೆಯ ಸಂಕೇತ ಅಂತ ಹೇಳ್ತೀವಿ. ನಾವು ಕೈಯಿಂದ ಹಚ್ಚಿದಾಗ ಎಲ್ಲ ಭಾಗಗಳಿಗೂ ಹಚ್ಚಿದಾಗ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಹುದು. ಅದೇ ರೀತಿ ಅಂದ್ರೆ ವಿಭೂತಿ ಹಚ್ಚುವ ಒಂದು ಸರಿಯಾದ ವಿಧಾನ ಯಾವುದು ಅಂದ್ರೆ ಆಜ್ಞಾಚಕ್ರ, ಮತ್ತೆ ಗಂಟಲು ಮಧ್ಯೆ ವಿಶುದ್ಧಿ ಚಕ್ರ, ಅದೇ ರೀತಿ ಹೊಟ್ಟೆ ಮಣಿಪೂರ್ಕ ಚಕ್ರ ಅಂತ ಹೇಳ್ತೀವಿ. ಆದ್ರೆ ಒಂದೊಂದು ಸಂಪ್ರದಾಯ ಒಂದೊಂದು, ಈ ಬ್ರಾಹ್ಮಣರಲ್ಲಿ ನಾವು ಅಂದ್ರೆ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಗಾಯತ್ರಿ ಮಾಡುವಾಗ ಅವರು ಅಂದ್ರೆ ಗಾಯತ್ರಿ ಜಪ ಉಪನಯನ ಅಂತ ಮಾಡ್ತಾರೆ. ಉಪನಯನ ಅಂದ್ರೆ ಗಾಯತ್ರಿ ಜಪ ಅಂದ್ರೆ ಮಂತ್ರವನ್ನು ಪಠಿಸುವಾಗ ವಿಭೂತಿಯನ್ನು ಅವರು ಅಂದ್ರೆ ಎಲ್ಲಾ ಚಕ್ರಗಳಿಗೂ ಹಚ್ಕೊಳ್ತಾರೆ. ಅಂದ್ರೆ ಅವ್ರಿಗೆ ಎಲ್ಲಾ ಚಕ್ರಗಳು ಕೂಡ ಆಕ್ಟಿವ್ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲಾ ಚಕ್ರಗಳ ಮೇಲೆ ಅವರು ಅಂದ್ರೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅಷ್ಟು ಅಂದ್ರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಇದನ್ನ ವೈಜ್ಞಾನಿಕವಾಗಿ ನೋಡೋದಾದ್ರೆ ಇದರಲ್ಲಿ ಆಂಟಿಸೆಪ್ಟಿಕ್ ಗುಣ ಇದೆ, ಶರೀರವನ್ನು ತಂಪಾಗಿಸುವ ಒಂದು ಗುಣ ಇದೆ, ಚರ್ಮ ರಕ್ಷಕ ಪದಾರ್ಥ ಅಂತಾನೆ ನಾವು ಹೇಳ್ಬೋದು. ಅಂದ್ರೆ ಈಗ ಆಧ್ಯಾತ್ಮಿಕವಾಗಿ ನಾವು ನೋಡೋದಾದ್ರೆ ಅಹಂಕಾರದ ನಾಶ, ಶುದ್ಧತೆ, ಶಿವತ್ವ, ಮನಸ್ಸಿನ ಶಾಂತಿ ಅಂತ ಹೇಳ್ಬಹುದು. ಅಂದ್ರೆ ಅಂದ್ರೆ ವೈಜ್ಞಾನಿಕ ಬೂದಿಯ ಸ್ವಭಾವ ಹೇಗೆ ಅಂದ್ರೆ ಪವಿತ್ರ ಹೋಮದ ಸುತ್ತ ಗಿಡಮೂಲಕ ಔಷಧಿಗಳನ್ನ ಹಾಕಿ ತಯಾರಿಸಿದ್ರಿಂದ
ಅದು ಬೂದಿ ಅನ್ನೋದು ಆಲ್ಕಲೈನ್ ಅಂದ್ರೆ ಕ್ಷಾರಿಕ ಗುಣ ಇರುತ್ತೆ ಅದ್ರಲ್ಲಿ. ಚರ್ಮದ ಮೇಲೆ ಸುಟ್ಟ ಗಾಯಗಳಾಗಿರ್ಬೋದು, ಸೋಂಕಿರ್ಬೋದು, ಅಥವಾ ತೇವಾಂಶ ಕಡಿಮೆ ಇರ್ಬೋದು, ಆ ತರ ಅಂದ್ರೆ ಇದಿದ್ದಾಗ ಸಮಸ್ಯೆ ಇದ್ದಾಗ ಕೂಡ ನಾವು ಅದನ್ನ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಈ ಬೂದಿಯಲ್ಲಿ ಪ್ರಾಕೃತಿಕ ಆಂಟಿಸೆಪ್ಟಿಕ್ ಅಂತ ಕೊಡ್ತೇವೆ. ಅಂದ್ರೆ ಅದ್ರ ಅಷ್ಟು ಪ್ರಕೃತಿದತ್ತವಾಗಿ ನಮಗೆ ಆಂಟಿಸೆಪ್ಟಿಕ್ ಆಗಿ ಕೊಡ್ತಾ ಇದೆ. ಯಾಕಂದ್ರೆ ಅಲ್ಲಿ ಅಷ್ಟೊಂದು ನಾವು ಪ್ರಕೃತಿಯಲ್ಲಿ ಸಿಗುವ ವಸ್ತುಗಳನ್ನ ಉಪಯೋಗಿಸಿ ತಯಾರಿಸಿರ್ತೀವಿ. ಮತ್ತೆ ಶರೀರದ ಒಂದು ತಾಪಮಾನವನ್ನು ಸಮತೋಲನಗೊಳಿಸುತ್ತೆ ಇದು. ಅಂದ್ರೆ ಅಂದ್ರೆ ವಿಭೂತಿಯನ್ನು ನಾವು ದೇಹದ ಮೇಲೆ ಹಚ್ಚಿದರೆ ಉಷ್ಣತೆ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಬಿಸಿಯಾಗಿರೋದನ್ನು ತಂಪಾಗಿಸುವ ಗುಣ ಕೂಡ ಇದರಲ್ಲಿದೆ. ಅಂದ್ರೆ ಈ ಕಾರ್ಬನ್ ಎನರ್ಜಿ ನಿಯಂತ್ರಣ ಅಂತ ನಾವು ಹೇಳ್ತೀವಿ. ಸುಟ್ಟ ವಸ್ತುಗಳಿರುವ ಕಾರ್ಬನ್ ದೇಹದ ಮೇಲೆ ಹೆಚ್ಚಿದಾಗ ಅಂದ್ರೆ ಸ್ಥಿರ ವಿದ್ಯುತ್ ಕಡಿಮೆ ಆಗುತ್ತೆ ಎಂಬ ನಂಬಿಕೆ ಇದೆ. ಆಯುರ್ವೇದ ದೃಷ್ಟಿಯಲ್ಲಿ ಹೇಳೋದಾದ್ರೆ ಆಯುರ್ವೇದ ಅಂದ್ರೆ ಅವರು ದೃಷ್ಟಿಯಲ್ಲಿ ಹೇಳ್ತಿದ್ದು ವಾತ ಪಿತ್ತ ಕಫ ಮೂರನ್ನು ಸಮತೋಲನಗೊಳಿಸುವ ಶಕ್ತಿ ಇದರಲ್ಲಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಅಂದ್ರೆ ಪ್ರತಿಯೊಂದು ಔಷಧಿಯ ಗುಣಗಳಲ್ಲೂ ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಔಷಧಿಯ ಗುಣಗಳಿರುತ್ತೆ. ನಾವು ಅದನ್ನ ಹೇಗೆ ಬಳಸ್ಕೊಳ್ತೀವಿ ಹಾಗೆ ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದು ಅಂದ್ರೆ ನಮ್ಮ ಮೇಲೆ ಇಟ್ಕೊಂಡಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಅಂದ್ರೆ ಒಟ್ಟಾರೆ ನಾವು ಈಗ ಅಂದ್ರೆ ಹೇಳೋದಾದ್ರೆ ಅಂದ್ರೆ ಈಗ ಒಂದೊಂದು ಸಂಪ್ರದಾಯದಲ್ಲಿ ಒಂದೊಂದ್ ತರ ನಾವು ಅಂದ್ರೆ ವಿಭೂತಿಯನ್ನು ಹಚ್ಕೊಳ್ತೀವಿ. ಈಗ ಶೈವ ಇರುವುದು, ಬ್ರಾಹ್ಮಣ ಸಂಪ್ರದಾಯ. ಈಗ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಅಂದ್ರೆ ಜಪಾಯ ಅಂದ್ರೆ ಈ ತರ ಮಾಡೋಬೇಕಾದ್ರೆ ಅಥವಾ ಯಾಗ ಮಾಡ್ಬೇಕಾದ್ರೆ ಅವರೆಲ್ಲ ಏನು ಲಲಾಟ ಅಂದ್ರೆ ಕಂಠ, ಹೃದಯ, ನಾಭಿ, ಮೂಳೆ ಅಂದ್ರೆ ಶಕ್ತಿನಾಳ ಏನ್ ನರ ಇರುತ್ತೆ ಅದ್ರ ಮೇಲೆ ಹಚ್ಕೊಂಡು ಅವರು ಅಂದ್ರೆ ಫಸ್ಟ್ ಪೂಜೆ ಮಾಡೋಕ್ಕಿಂತ ಮೊದ್ಲು ಅಂದ್ರೆ ಅದನ್ನ ಅಂದ್ರೆ ಪೂಜೆ ಮಾಡೋಕ್ಕಿಂತ ಮೊದ್ಲು ಎಲ್ಲ ಹಚ್ಕೊಂಡು ಅಂದ್ರೆ ಸ್ಟಾರ್ಟ್ ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಪ್ರತಿಯೊಂದು ಚಕ್ರದ ಮೇಲೂ ಕೂಡ ಅದು ಆಕ್ಟಿವೇಟ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ಅಂದ್ರೆ ದಿನನಿತ್ಯದ ಬಳಕೆಯಲ್ಲಿ ಕೂಡ ನಾವು ಈಗ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಇದು ಅಂದ್ರೆ ನಾವು ಇದನ್ ಮಾಡ್ತೀವಿ ಈಗ ಸರ್ ಎಲ್ಲ ಹೇಳ್ತಾರಲ್ಲ ಅದೇನು ಅಗ್ನಿಹೋತ್ರದ ಬೂದಿಯನ್ನು ಕೂಡ ನಾವು ಔಷಧಿ ರೂಪದಲ್ಲಿ ಆಗಿ ನಾವು ಉಪಯೋಗಿಸ್ಬೋದು. ಅಂದ್ರೆ ಮನೆಯಲ್ಲೇ ನಾವು ಅಂದ್ರೆ ಶುದ್ಧವಾದ ದೇಸಿ ತುಪ್ಪ, ಶುದ್ಧವಾದ ಅಕ್ಕಿಯನ್ನು ಬಳಸ್ತೀವಿ, ಶುದ್ಧವಾದ ಅಂದ್ರೆ ತುಪ್ಪವನ್ನು ಬಳಸಿರ್ತೀವಿ ಅಲ್ಲಿ ದೇಸಿ ಹಸುವಿನ ತುಪ್ಪವನ್ನು. ಅದಕ್ಕೋಸ್ಕರ ಆ ಬೂದಿಯನ್ನು ಕೂಡ ನಾವು ಔಷಧಿ ರೂಪವಾಗಿ ಬಳಸ್ಬೋದು. ಅಂದ್ರೆ ನೀರಿಗೆ ಹಾಕೊಂಡು ಕುಡಿಯೋದು ಅಥವಾ ಏನಾದ್ರೂ ನಮಗೆ ಆರೋಗ್ಯದ ಅಂದ್ರೆ ಸಮಸ್ಯೆ ಇದ್ದಾಗ ಅದನ್ನ ಅಂದ್ರೆ ಚರ್ಮದ ಏನಾದ್ರೂ ಇದ್ರೆ ಚರ್ಮ ಕೂಡ ಹಚ್ಕೋಬಹುದು. ಅಷ್ಟೊಂದು ವಿಶೇಷವಾದ ಶಕ್ತಿ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಪ್ರತಿಯೊಂದನ್ನು ಕೂಡ ಔಷಧಿ ಅಂದ್ರೆ ಅದನ್ನ ನಾವು ಬಳಸೋದ್ರಿಂದ ನಮಗೆ ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತ. ಅಂದ್ರೆ ಈ ಹೋಮಗಳಲ್ಲಿ ಬಳಸುವಾಗ ಅನೇಕ ಅದಕ್ಕೆ ಹಾಕಿರ್ತಾರೆ ಸಮಿಧಗಳಂತ ನಾವೇನ್ ಹೇಳ್ತೀವಿ, ಅಥವಾ ಇದು ಬಿಲ್ವದು, ತುಳಸಿದು, ಅಂದ್ರೆ ಅರಳಿ ಮರ, ಬೇವು ಅದ್ರದ್ದೆಲ್ಲ ಕಡ್ಡಿಗಳನ್ನು ಉಪಯೋಗಿಸಿ ವಿಭೂತಿಯನ್ನು ತಯಾರಿಸಿರ್ತಾರೆ. ಅದಕ್ಕೋಸ್ಕರ ಅದು ಅತ್ಯಂತ ಶಕ್ತಿಯುತವಾದ ಒಂದು ವಿಭೂತಿ ಅಂತಾನೆ ಹೇಳ್ಬಹುದು. ಅದೇ ರೀತಿ ಇದು ನಾವು ದಿನನಿತ್ಯದ ಬಳಕೆ ಅಂದ್ರೆ ಬೆಳಿಗ್ಗೆ ಸ್ನಾನದ ನಂತರ ಹಚ್ಕೊಳ್ಳೋದು, ನಿದ್ರೆ ಬಾರದ ದಿನಗಳಲ್ಲಿ ಮೊದಲು ಹಚ್ಕೊಳ್ಳೋದು, ಒತ್ತಡ ಇರುವ ದಿನಗಳಲ್ಲಿ ಹಚ್ಕೊಳ್ಳೋದು, ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಚರ್ಮ ರಕ್ಷಣೆಗಾಗಿ ಹಚ್ಕೊಳ್ಬಹುದು. ಅಂದ್ರೆ ಯಾವ್ಯಾವ ತರ ನಮ್ಗೆ ಸಮಸ್ಯೆ ಇದೆ ಅಂದ್ರೆ ಆ ರೋಗದಲ್ಲಿ ಆ ಕಾಯಿಲೆ ಇದ್ದಾಗ ನಾವು ಇದನ್ನ ತುಂಬಾ ಅಂದ್ರೆ ಉಪಯೋಗಿಸ್ಕೊಂಡಾಗ ನಮಗೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಮಾಸ್ಟರ್ಸ್ ಇದು ವೈಜ್ಞಾನಿಕ ಅಥವಾ ಆಧ್ಯಾತ್ಮಿಕವಾಗಿ ನೋಡೋದಾರೆ ಅಥವಾ ಭಕ್ತಿ ಪೂರ್ವಕವಾಗಿ ನೋಡೋದೇ ವಿಭೂತಿ ಅನ್ನೋದು ಒಂದು ಅಂದ್ರೆ ಅದ್ಭುತ ಒಂದು ಪದಾರ್ಥ ಅಂತಾನೆ ಹೇಳ್ಬೋದು. ಇದು ಬರೇ ಅಂದ್ರೆ ಒಂದು ಬೂದಿ ಅಂತ ಅಲ್ಲ, ಅದರಲ್ಲಿ ಅದ್ಭುತವಾದ ಶಕ್ತಿ ಇದೆ. ಅಂದ್ರೆ ಇದು ಅಂದ್ರೆ ಅಂದ್ರೆ ಬಿಳಿಯ ವಸ್ತು ಅಂದ್ರೆ ಪ್ರಾಣ ಶಕ್ತಿ ಅಂತ ಹೇಳ್ಬೋದು. ಆಧ್ಯಾತ್ಮಿಕವಾಗಿ ನಾವು ಬೆಳಿಲಿಕ್ಕೆ ಅಂದ್ರೆ ನಮ್ಮ ಪ್ರಾಣ ಶಕ್ತಿಯನ್ನು ಹೆಚ್ಚಿಕೊಳ್ಳಿಕ್ಕೆ ನಮ್ಗೆ ಯಾವ್ದು ಅಂದ್ರೆ ಚಕ್ರಗಳನ್ನ ಆಕ್ಟಿವ್ ಅಥವಾ ಯಾವ ಶಕ್ತಿಯ ಎನರ್ಜಿ ಜಾಸ್ತಿಗಳು ಮಾಡ್ಕೋಬೇಕು ಅಂದ್ರೆ ಆ ಭಾಗದಲ್ಲಿ ನಾವು ಅಕ್ಯುಪ್ರೆಷರ್ ಆಗಿ ಕೂಡ ಅದು ಬಿಳಿಯ ಒಂದು ವಸ್ತುಗಳನ್ನ ಅಂದ್ರೆ ವಿಭೂತಿಯನ್ನು ಉಪಯೋಗಿಸ್ಕೋಬಹುದು ಅಂತ ಹೇಳ್ತಾರೆ. ಅಷ್ಟೊಂದು ಅದಕ್ಕೆ ಶಕ್ತಿ ಇದೆ ಅಂತ ಹೇಳ್ಬೋದು. ಅದಕ್ಕಾಗಿ ವಿಭೂತಿ ಕೇವಲ ಭಸ್ಮ ಅಲ್ಲ, ಅದು ಒಂದು ಆರೋಗ್ಯಕದ ಅಕ್ಷಯ ಪಾತ್ರೆ ಅಂತ ಹೇಳ್ಬೋದು. ಆಧ್ಯಾತ್ಮಿಕ ದೀಪ, ಮನಸ್ಸಿನ ಔಷಧಿ, ದೇಹದ ರಕ್ಷಣಾ ಕವಚ ಅಂತ ಹೇಳ್ಬೋದು. ಅದಕ್ಕಾಗಿ ನಮ್ಮ ಪೂರ್ವಜರು ಹೇಳಿದ್ದು ಸರಿ, ವಿಭೂತಿ ಇರುವ ಮನೆಗೆ ರೋಗ ಅಂದ್ರೆ ದುಷ್ಟ ಶಕ್ತಿ ದಾಟಿ ಬರಲ್ಲ ಅಂತ ಹೇಳ್ತಾ ಇದ್ರು. ಅದು ಈ ವಿಜ್ಞಾನದ ದೃಷ್ಟಿಯಿಂದ ನೋಡಿದಾಗೂ ಕೂಡ ಅದು ಹೌದು. ವೈಜ್ಞಾನಿಕವಾಗಿಯೂ ಕೂಡ ಅದಕ್ಕೆ ಆಧಾರ ಇದೆ, ಆಧ್ಯಾತ್ಮಿಕವಾಗಿಯೂ ಕೂಡ ಅದಕ್ಕೊಂದು ಶಕ್ತಿ ಇದೆ ಅಂತ ಹೇಳ್ಬೋದು.
ಅದಕ್ಕಾಗಿ ಆದಷ್ಟು ನಾವು ಪ್ರಕೃತಿಯಿಂದ ಸಿಗುವ ವಸ್ತುಗಳನ್ನು ಉಪಯೋಗಿಸಿ ಅಂದ್ರೆ ದೇಸಿ ವಸ್ತುಗಳನ್ನು ಬಳಸಿ ನಾವು ಆದಷ್ಟು ಮನೆಯಲ್ಲಿ ವಿಭೂತಿಯನ್ನು ತಯಾರಿಸಿ ಅದನ್ನು ಉಪಯೋಗಿಸ್ಕೊಳ್ಳೋದು ಅತ್ಯುತ್ತಮ ಅಂತ ಹೇಳ್ಬೋದು. ಇನ್ನೊಂದಿನ ಸಮಯ ಇದ್ದಾಗ ವಿಭೂತಿಯನ್ನು ಹೇಗೆ ತಯಾರಿಸೋದು ಅಂತ ಹೇಳ್ಕೊಡ್ತೀನಿ. ಏನೇನ್ ಹಾಕಿ ಹೇಗೆ ತಯಾರಿಸ್ಬೋದು, ನಾವು ಮನೆಯಲ್ಲಿಯೇ ಹೇಗೆ ಮಾಡ್ಕೊಳ್ಬೋದು ಶುದ್ಧವಾದ ಒಂದು ವಿಭೂತಿಯನ್ನು ಯಾವುದೇ ಕೆಮಿಕಲ್ ಇಲ್ಲದೆ ಅನ್ನೋದನ್ನ ಇನ್ನೊಂದಿನ ಕ್ಲಾಸ್ ಅಲ್ಲಿ ತಗೊಳ್ತೀನಿ. ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಇದ್ರಲ್ಲಿ ಏನ್ ಅಂಶ ಇದೆ ಅಥವಾ ನಾವು ಏನಕ್ಕೆ ಉಪಯೋಗಿಸ್ಕೋಬೇಕು, ಯಾವ ಕಾಯಿಲೆಗೆ ಬರುತ್ತೆ ಅನ್ನೋದನ್ನ ನಾನು ಸ್ವಲ್ಪ ಅಂದ್ರೆ ವಿವರವಾಗಿ ತಿಳಿಸಿಲ್ಲ, ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ. ಎಲ್ಲರೂ ವಿಭೂತಿಯನ್ನು ಒಂದು ಬೂದಿ ಅಂತ ತಿಳ್ಕೊಳ್ಳದೆ ಒಂದು ಆಧ್ಯಾತ್ಮಿಕ ಒಂದು ಶಕ್ತಿ ಅಂತ ಬಳಸಿ ಆರೋಗ್ಯದ ದೃಷ್ಟಿಯಿಂದ ಉಪಯೋಗಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಅದ್ಭುತವಾದ ವಿಷಯವನ್ನು ನನಗೆ ಉಪನ್ಯಾಸವನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಲಕ್ಷ್ಮಿ ಮೇಡಮ್ ಅವರಿಗೂ ಹಾಗೂ ಗೀತಾ ಮೇಡಮ್ ಇರ್ಬೋದು, ಹಾಗೆಯೇ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೂ, ಹಾಗೆ ಇಲ್ಲಿ ಈಗ ಕೇಳಿರ್ತಕ್ಕಂಥ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಹಾಗೂ ನನ್ನ ತಂದೆ ತಾಯಿಗಳಿಗೂ ಪತ್ರಿಗಳಿಗೂ ಅನಂತವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಸಣ್ಣ ಉಪನ್ಯಾಸವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.